ಬೇಕೈತಲ್ರಿ ಅದ್ರ ಕಲರ್ ನೋಡ್ರಿ ಎಷ್ಟು ಚಂದ ಬರತ್ತೆ. ನಮ್ಮನೆ ದೀಪ ಬರಾಕ್ ಬಂದಿಲ್ಲ ನೀನು. ನಮ್ಮನೆ ದೀಪ ಟೈಮ್ ಸಿಗಾಗ ಇಟ್ಟು ಫ್ಯಾಮಿಲಿ ಜೊತೆ ಖುಷಿಯಾಗಿರ್ಬೇಕ್ರಿ. ಫ್ಯಾಮಿಲಿ ಭಾಳ ಯಜಮಾನ್ರಂತ ಅನಾಹುತ ಮಾಡ್ತಾರೆ. ಇವ್ರೊಂದು ಎಗ್ರೆಸ್ ಅಂಗಡಿ ಹಾಕಕ್ಕೆ ಭಾಳ ಖರ್ಚಂದ್ರೆ ಜ್ಯೂಸ್ ಖರ್ಚಾಗಲ್ಲ, ಊಟ ಖರ್ಚಾಗಲ್ಲ. ಬೂಸ್ಟ್ ಕುಡಿಯಂಗಾಗತ್ತಂತಾರೆ ಅವನಿಗೆ. ಅವಾಗಿಂದ ಹಸು ಅಂಬ ಎರಡು ಹಸು ಮತ್ತು ನಿಜ ಹೇಳ್ಬೇಕಂದ್ರೆ ದೋಸೆ ಇತ್ತು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಬರೀ ಇವತ್ತಿನ ಲಾಗ್ ಈಗ ಚಾಲು ಮಾಡ್ಕೊಳ್ತೀನಿ. ಇವತ್ತು ನಾಷ್ಟಾಕ ದೋಸೆ ಮಾಡಿದ್ರಿ. ಅಕ್ಕಿ ನೆನೆಸಿಟ್ಟಿದೆ, ಭಾಳ ದಿನ ಆಯಿತು ಮಾಡಿ. ಹಾಗೆ ಮನ್ವಿತ್ ಬಾಕ್ಸಿಗೆ ಇವತ್ತು ಇದನ್ನ ಕೊಟ್ಟು ಕಳ್ಸೀನಿ. ನೋಡ್ಬೇಕು ಏನು ತಿಂತಾನೆ ಇಟ್ಬಿಡ್ತಾನೆ. ಫಸ್ಟ್ ಟೈಮ್ ದೋಸೆ ಕೊಟ್ಟಿದ್ದು ನಾನು ಇವತ್ತು. 1 ವರ್ಷ ಮುಗಿಯೋಕೆ ಬಂತು. ಇದು ಫಸ್ಟ್ ದೋಸೆ ಕೊಟ್ಟು ಕಳ್ಸೀನಿ. ಅದು ದಿನ ಚಪಾತಿ ಅನ್ನ ಬೇರೆ ಬೇರೆ ಥರ ಅನ್ನ ಚಪಾತಿ ಇಷ್ಟ ಹೋಯ್ತಾನಲ್ಲ, ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ಮಾಡಿದ್ರೆ ಅವನ ಮಮ್ಮಿ ಬ್ರೇಕ್ಫಾಸ್ಟ್ ಇದು ಲಂಚ್ ಅಲ್ಲ ಅಂದ. ಮತ್ತು ನೀನೇ ಕೇಳಿದ್ರೆ ಅವ್ನಿಗೆ ತರ್ತಾರೆ ಬೊಬ್ಬರು ಅಂದಿದ್ದ. ಹಂಗಾಗಿ ನೀ ಹೇಳಿದ್ದೆಲ್ಲ ತರ್ತಾರೆ ಅಂತ ಅದಕ್ಕೆ ಮಾಡಿದೆ ಅಂದೆ. ಕಟ್ಟು ಇವತ್ತೊಂದು ದಿವಸ ಅಂತ ಅಂದರೆ ಹಾಗಾಗಿ ತೊಗೊಂಡೋಗ್ಯಾನ. ಅದನ್ನ ನೋಡಬೇಕು. ಹಿಟ್ಟಂತೂ ಭಾರಿ ಮಸ್ತ್ ಬಂದೈತಿ. ನಿಜ ಹೇಳ್ಬೇಕಂದ್ರೆ ದೋಸೆ ಹಿಟ್ಟು ಮತ್ತು ನಾನು ನೆನೆಗೆ ಹಾಕಿದ್ದು ಭಾಳ ಅಂದ್ರೆ ಭಾಳ ಲೇಟ್ ಹಾಕಿದ್ದೆ. 5 ಗಂಟೆಗೆ ಹಾಕಿದ್ರಿ ನಾನೇ ನೆನೆ ಹಿಟ್ಟನ್ನ. ಅಂಥದ್ದು ಚಂದ. ಮತ್ತು 10 ಗಂಟೆಗೆ ರುಬ್ಬಿನಿ. ಚಲೋ ಬಂದವು. ಹಿಟ್ಟಿನಿಂದ ಉಬ್ಬಿ ಬಂದೈತಿ ಹಿಟ್ಟಂತೂ. ಇದ್ರ ಮೇಲೆ ಅಂದ್ರೆ ಮಸಾಲೆ ದೋಸೆ ಆ ಥರ ಏನು ಮಾಡಾಕತ್ತಿಲ್ಲ ರೀ. ಜಸ್ಟ್ ಖಾಲಿ ದೋಸೆ ಅಂತಾರಲ್ಲ ಆ ಥರ ಮಾಡತ್ತೀನಿ. ಮೆತ್ತಗೆ ರುಚಿಯಾಗಿರ್ತಾವೆ. 2 ಕಡೆ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊತೀನಿ ಅಷ್ಟೇ. ಯಜಮಾನ್ರು ಇನ್ನೂ ಬಂದಿಲ್ಲ. ನಾಷ್ಟಕ್ಕೆ ಅವ್ರು ಏನಾದರೂ ಬಂದರೆ ಅವ್ರು ಏನಾದರೂ ಮಸಾಲೆ ದೋಸೆ ಅಂತ ಹೇಳಿದ್ರೆ ಆಗ್ಬೇಕಾದ್ರೆ ಮಾಡ್ಕೊಡ್ತೀನಿ. ನಂಗೆ ಯಾಕೋ ಮಸಾಲೆ ತಿನ್ಬೇಕು ಅನಿಸ್ಲಿಲ್ಲ, ಹಾಗಾಗಿ ಈ ಥರ ಮಾಡ್ಕೊಂಡು. ಮನಗೂ ಮಸಾಲೆ ಆದ್ರೆ ಮಧ್ಯಾಹ್ನ ಊಟ ಖಾಲಿ ಅವು ಸಕ್ಕಿ ಇದು ಸರಿ ಆಗಿರ್ತಾವೆ ಅಂತೇಳಿ ನಾನು ಈ ಥರನ ಮಾಡ್ಕೊಳ್ತೀನಿ. ಮತ್ತಾಗಿ ಕಲರ್ ಬಂದು ಬರ್ತಾವೆ. ಇದು ಹಂಚು ಭಾಳ ಈಗ ಜಸ್ಟ್ ಹಿಟ್ಟು ನೆಡ್ರೆ ಭಾಳ ಕಾದಿಲ್ಲ. ಹಂಚು ಕಾಯಬೇಕು, ಇನ್ನೂ ಚೆಂದ ಬರ್ತದೆ ದೋಸೆ. ಬರೀ ಇವತ್ತಿನ ದಿನ ಏನೆಲ್ಲ ನಡೀತೈತಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ. ದೋಸೆ ಅಂತೂ ಪರ್ಫೆಕ್ಟಾಗಿ ಬರೀ ಮಸ್ತಾಗಿ ಬಂದವು. ನಾನು ಹಿಂಗೆ ಕದಿರ್ತೈತಲ್ಲ ಹಂಚು ಒಂದು ಅರ್ಬಿಟ್ಟು ಇಷ್ಟ ಒರೆಸಿ ಮತ್ತು ಎಣ್ಣೆ ಹಚ್ಚಲ್ರಿ. ಎಣ್ಣೆ ಹಚ್ತಾರೆ ಒಬ್ಬರು, ನಾನು ಎಣ್ಣೆ ಹಚ್ಚಲ್ಲ. ಆದ್ರೆ ಹಾಕುವಾಗ ಜೋಡಿರ್ಬೇಕಷ್ಟೆ ಹಂಚನ. ಈಗ ಮಸಾಲೆ ಅಂದರೆ ಆ ಮಸಾಲೆ ಹಾಕ್ತೀನಿ. ನಮ್ಮ ತಮ್ಮನಿಗೆ ಮಸಾಲೆ ಇಷ್ಟ ಅಂತ. ಇದು ಆ್ಯಕ್ಚುಲಿ ಹಿಟ್ಟನ್ನ ನಮ್ಮ ಯಜಮಾನ್ರು ರುಬ್ಬಿದ್ರು ರಾತ್ರಿ. ಯಾಕಂದರೆ ನಾನು ನಿನ್ನೆ ರಾತ್ರಿ ರೊಟ್ಟಿ ಮಾಡಿದ್ದೆ. ಸುಸ್ತಾಯಿತು, ಸ್ವಲ್ಪ ರುಬ್ಬಿ ಕೊಡ್ರಿ ಅಂದೆ. ಅವ್ರು ರುಬ್ಬ್ಯಾರ. ಒಂದೊಂದು ಕಡಲೆಬೇಳೆ ಹಾಗೆ ಅದಾವು ಅರ್ಧ ಮಸಾಲೆ ಮಾಡೋಣ. ನಂಗೆ ಕಡ್ಲೆ ಚಟ್ನಿಗಿಂತ ಕೆಂಪು ಚಟ್ನಿ ಇರ್ಬೇಕು ರೀ ಇದಕ್ಕೆ ಮಸಾಲೆ ದೋಸೆಗೆ. ಒಂದೊಂದು ಹೋಟೆಲ್ ಕೆಂಪು ಚಟ್ನಿ ಕೊಡ್ತಾರೆ, ಒಬ್ಬೊಬ್ಬರು ಇದನ್ನು ಕೊಟ್ಟಿರ್ತಾರೆ. ಇದು ಇದ್ರ ಮೇಲೆ ಇಲ್ಲ ಏನಾಗಿಲ್ಲ ಕುಡಿ. ಏನೇ ಅನ್ಬೇಡ್ರಿ, ಹಾಗೆ ಜಸ್ಟ್ ಅವ್ನ ಕಾಟಕ್ಕೆ ಮಾಡಿದ್ದೀನಿ ಇಷ್ಟ. ಇದು ಪುಟಾಣಿ ಶೇಂಗಾಕಾಳು ಚಟ್ನಿ ರೀ. ಕೊಬ್ಬರಿ ಇಲ್ಲ, ಈ ಥರ ಮಾಡಿ. ಕೊಬ್ಬರಿ ಟೈಮ್ ಇರಲಿಲ್ಲ ಮಾಡ್ಕೊತ ಕುಂದ್ರಷ್ಟು, ಹಾಗಾಗಿ ಇನ್ನಷ್ಟು ಮಾಡ್ಬೋದು.
ಈಗ ನೋಡ್ರಿ ಸ್ನೇಹಿತರೆ ಯಜಮಾನ್ರು ಬಂದರು, ಅವ್ರಿಗೆ ಮಸಾಲೆ ದೋಸೆ ಅಂತ ಸ್ವಲ್ಪ ಹಾಗಾಗಿ ದೋಸೆ ಹಾಕಾಕತ್ತೀನಿ ತೆಳಗೆ. ನನಗೆ ಬ್ಲ್ಯಾಕ್ ಟೀ ತೊಗೊಂಬಂದಿದ್ದು ಕುಡಿಯಾಕತ್ತೀನಿ. ನಾನು ಈ ಕಡೆ ದೋಸೆ ಹಾಕ್ಕೊಂಡು ಏಪ್ಪ ಈ ಕುಸಿಗೆ ಕೆಂಪಿರಿ ಕೊಟ್ಬಿಟ್ಟೈತ್ರಿ ಕಣ್ಣಿಗೆ ಮಕ್ಕೊಂಡಾಗ, ಆ ಕಡೆ ಮೇಲೆ ದಪ್ಪ ಆಗ್ಬಿಟ್ಟೈತೆ ಅದು. ಚಟ್ನಿ ಕೊಡ್ತೀನಿ ತಡ್ರಿ. ಏನು ಮಾಡತ್ತಿ? ಶಿಲ್ಪ ಕೈ ಇಟ್ಟಿದ್ದಿಲ್ಲಿ ಬರ್ದೆ ಏನು ಮಾಡ್ತಾವೆ ಪಡ್ಡು. ಹೌದಾ? ಏನು ಗೊತ್ತ್ರಿ, ಹೇಳಿದ್ನೆಲ್ಲ ನಿಮ್ಗೆ ಹಿಟ್ಟು ಉಳ್ದೈತೆ ಅಂತೇಳಿ ಇವರು ತರಕಾರಿ ತೊಗೊಂಬಂದ್ರು. ಗಜ್ರಿ ಮತ್ತು ಏನು ಸತ್ತಿಕಾಯಿನ ತಂದು ತುರಿದು ಕೊಟ್ಟರು, ಹಾಕಿ ಪಡ್ಡು ಮಾಡಾಕತ್ತೀನಿ ರೀ. ಮಸಾಲೆ ಪಡ್ಡು ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ. ಉಳ್ಳಾಗಡ್ಡಿ, ಸತ್ತಿಕಾಯಿ, ಗಜ್ರಿ ಇಲ್ರಿ ಈ ಹಂಚಿಗೆ ಹಾಕ್ತೀನಿ. 2 ಹಂಚಕೋ ಏನು ಸದ್ಯಕ್ಕೆ ತಂದು ತುರಿದು ಕೊಟ್ಟೇರಿ ಮಾಡಾಕ್ತಾವ ಪಡ್ಡು. ಮಧ್ಯಾಹ್ನ ನೋಡ್ರಿ ಅಡುಗೆ ಕೈಲಿ ಹಾಕೈತಿ ಎಣ್ಣೆಗೆ ವಯಸ್ಸಿನಾಗೆಲ್ಲ ಬುದ್ಧಿನ ಬೆಳಗ್ತೈತಿ ನನಗೆ. ನೋ ಅದ್ರ ಬಗ್ಗೆ ಭಾಳ ಹೆಮ್ಮೆ ಐತೆ ನನಗೆ. ರಿಯಲಿ ವರ್ಷ ಆಗ್ತಾವ ದೋಸೆ, ಅದಕ್ಕೆ ಪಡ್ಡು ಮಾಡಿದ್ದೆ ನಾನು. ಗಜ್ರಿ ಹಾಕೈತಲ್ರಿ ಅದ್ರ ಕಲರ್ ನೋಡ್ರಿ ಎಷ್ಟು ಚಂದ ಬರತ್ತೆ. ನಮ್ಮ ತನ್ನ ಬಂಗಾರಿ ಅಮ್ಮು ಹಚ್ಚಿ ಉಣ್ಣಂದ್ರೆ ಪಡ್ಡ ಬೇಕಂದಾನ. ಈಗ ವೇಟ್ ಪಡ ಅದನ್ನ ಪಡ್ಡಿ ನಿದ್ದೆ ಆಯ್ತು ಮಗದ್ದು. ಹುಷಾರ್ಬಿಟ್ಲೆ ನಿದ್ದೆ ಒಂದು. ಪಾಪು ಇದ್ದಾಗ ಹೆಂಗಿರ್ತೈತೆ ರೂಟೀನ್, ಯಾರ್ದು ಊಟ್ಲೆ ಮಗಸ್ತಿದ್ವಲ್ಲ ಅದೇ ರೂಟೀನ್ ಐತೆ ಅವಂಗೆ. ಚಂದ ಅದಲ್ಲ ಕಲರ್. ಆಮೇಲೆ ಇದಕ್ಕೆ ಜಾಸ್ತಿ ಸೋಡಾ ಪುಡಿ ಸತಿ ಹಾಕಿಲ್ಲ ನೋಡ್ರಿ ನಾನು. ದೋಸೆದ ಬ್ಯಾಟರ್ ಬೇರೆ ಏನೇನು ಮಿಕ್ಸ್ ಮಾಡಿಲ್ಲ, ಅದ ಅದಕ್ಕೆ ಬಂದು ತರಕಾರಿ ಹಾಕ್ಕೊಂಡ್ವಿ ಬಂದೇ ಬರ್ತೈತಿ. ನೀವು ಏನಾದ್ರು ಹಿಟ್ಟು ಹೋದಾಗ ಈ ಥರ ಮಾಡ್ಕೊಂಡು ನೋಡ್ರಿ. ಇರೋ ಬರೋ ತರಕಾರಿ ಎಲ್ಲ ತುರಿದು ಹಾಕಿ ಬೇಕಾದ್ರೆ ನೀವು ಒಗ್ಗರಣೆ ಕೊಟ್ಕೊಂಡು ಹಾಕ್ಬೋದು. ಅಂದ್ರೆ ಈಗ ಜೀರಿಗೆ, ಸಾಸಿವೆ, ಕಡಲೆಬೇಳೆ ಅಥವಾ ಉದ್ದಿನಬೇಳೆ ಒಗ್ಗರಣೆ ಕೊಟ್ಟು ಯಜಮಾನ್ರೆ ಕರಿಬೇವು ಹಾಕಿ ಅದನ್ನ ಒಗ್ಗರಣೆ ತಣ್ಣಗೆ ಹಾಕ್ಬಿಡ್ಬೇಕು. ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಬೇಕು ಭಾರಿ ಬಿಡ್ತಾವೆ ಆ ಪಡ್ಡು ನೋಡ್ರಿ ಎಷ್ಟು ಚೆನ್ನಾಗಿ. ಈಗ ನಿಮ್ಗೆ ಯಾವಾಗಲೂ ಹಂಗೆ ಅಲ್ಲಿ ಮಾಡಿ ದುಡಿ ಹಂಗೆ ಇರ್ತಾವೆ. ಶೇಕ್ 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 ಕೈ ನಡಗ್ತಾವೆ. ಏನು ಮಾಡಲ್ಲ ತಲೆಗೆ ಎಣ್ಣೆ ಹಚ್ಕೊಂಡು ಅಂದರೆ ಇನ್ನೂ ತಲೆ ಸ್ನಾನ ಮಾಡಿಲ್ಲ. ನಾ ಮಾಡ್ತೀನಿ ಒಂದಿನ ಬಿಟ್ಟು. ಎಣ್ಣೆ ಕಾಣೋದು 5 ಕಿಲೋ ಹಚ್ಕೋಬೇಕಿಲ್ಲ. ನನ್ನ ತಲೆ ಎಣ್ಣೆ ಭಾಳ ಕುಡಿತೈತಿ. ಈ ಬ್ಯಾಸಿಗೆಲ್ಲ ಎಣ್ಣೆ ಹಚ್ಕೋಬೇಕು. ತಲೆಯಾಗಿ ತೂತ್ ಕೊಟ್ಟಂತ ದೇವ್ರು ತಲೆಯಾಗಿ ತೆಗಿ. ಎಷ್ಟು ಮಸ್ತ್ ಇದು. ಓಕೆ ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಹಾಕೊಂಬರ್ತೀವಿ ನಾವು ಪಡ್ಡು ನೋಡ್ರಿ ಹಿಂಗೆ ಮತ್ತೆ ಬಿಸಿ ಬಿಸಿ ಪಡ್ಡು 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 ಪಡ್ಡು. ವಾವ್, ನೆನೆದು ಭಾಳ ಚೆನ್ನಾಗಿದೆ. ತನ್ನ ತಿನ್ನು. ಸುಡ್ತಾವ. ದಿನ ಇವನು ಕೆಳಗೆ ಹಾಕತ್ತೋ ಅಂತೈತೆ ಅದು. ಹಾಂ, ದಿನ ಹಚ್ಚಿ ಕೊಟ್ಟು ರೂಢಿ ಮಾಡಿಬಿಟ್ಟನ್ರಿ. ದಿನ ಬರ್ತಾವೆ ಮನೆ ಮುಂದೆ, ಒಂದಿಲ್ಲ 2 ಬಂದಕ್ಕೋ ಇವನೊಂಥರ ಖುಷಿ. ಒಂದೊಂದು ದಿವಸ ರೊಟ್ಟಿ ಇಲ್ಲದೆ ಇದ್ದಾಗ ಜಗಂತಾಗಿದ್ದೇನೆ, ರೊಟ್ಟಿ ಇಲ್ಲ, ಅಚ್ಚಿ ಇಲ್ಲ, ಅಂಬ ಕೊಡೋಕ ಅಂತೇಳಿ. ಹಸು ಯಾವುದು ಹೋರಿ ಯಾವುದು ಗೊತ್ತು ಮಾಡ್ಕೊಳತ್ತಾರೆ ಈಗ. ಅವಾಗೆಲ್ಲದಕ್ಕೆ ಅಂಬ ಅಂತಿದ್ರು. ಕೇಳಿದ್ರು ಹಸು ಹೆಂಗಿರುತ್ತಾ ಹೋರಿ ಹೆಂಗಿರುತ್ತಾ ಮಮ್ಮಿ ಅಂತ. ಈಗ ಇವರೊಬ್ಬ ಬಂದ. ಹೇಳಿದ್ರಿ ಅವಾಗಿಂದ ಹಸು ಅಂಬ ಹಸು ಮತ್ತು ಹೋರಿ ಎರಡನ್ನು ಗೊತ್ತು ಮಾಡ್ಕೋತಾರ. ಮನು ಊಟ ಮಾಡ್ಬಾ, ಫ್ರೆಶಪ್ ಆಗಿ ಅಲ್ಲ ಪಡ್ಡು ತಿನ್ನು. ತಿಂದಿನ ಪಡ್ಡು ತಿನ್ನು. ಅವನ ತಿನ್ಮೇಲೆ ಎಷ್ಟಾದ್ರು ತಿನ್ನು, ನಿಂಗೆ ಎಷ್ಟು ಬೇಕು ಅಷ್ಟು ತಿನ್ನು. ಆಮೇಲೆ ಅಮ್ಮು ಐತಿ, ಅಮ್ಮು ಅಂತಿ. ಅವ್ರ ಪಾಪ ಈಗ ಫಿಲ್ಟರ್ ನೀರು ಖಾಲಿಯಾಗಿದ್ರು, ತೊಗೊಂಬರಕ ತನಂಗೆ ಕರ್ಕೊಂಡು ಹೋಗಿದ್ರು. ಕಲ್ಲಂಗಡಿ ಹಣ್ಣು ತೊಗೊಂಬಂದಿದ್ರು. ಕಲ್ಲಂಗಡಿ ಹಣ್ಣು ಅಂದ್ರೆ ಕುಣಿತಾರ ಇಬ್ಬರು. ಅಷ್ಟು ಇಷ್ಟಪಟ್ಟು ತಿಂತಾನ್ರಿ ಅವ. ಅದೆಲ್ಲ ರಸ ಚೆಲ್ಲಿ ತೊಗೊಂಬಂದಿದ್ರು. ತಿಂದಾರ ಅದನ್ನ. ಅವು ಇದ್ರ ಹಣ್ಣು ಅಂದ್ರೆ ಖುಷಿ ರೀ. ಊಟ ಮಾಡಬಾ ಅಂದ್ರೆ ಮಕ್ಕ ಹಿಂಗೆ ಮಾಡ್ತಾನೆ ಇವನು. ದಿನ ಸ್ಕೂಲಿಂದ ಬರತ್ಲೆ ಹಣ್ಣುಗಳು ಇಟ್ಟಿರ್ಬೇಕು ಯಾವುದಾದ್ರೂ. ಭಾರಿ ಖುಷಿ. ಈಗ ಅವ್ನು ತಿಂದು ಅಲ್ಲೇ ಇಟ್ಟಾರ. ಹೌದು, ಅದಕ್ಕೂ ನೀ ಹೆಲ್ದಿ ಇದು. ಕರೆಕ್ಟ್ ಹಣ್ಣುಗಳು ತಿನ್ನಬೇಕು ನೋಡ್ರಿ. ನನಗೂ ಹೋಗಿಟ್ಟು ಬರೋಕೆ ಹೋತು, ಬಂಡೆ ತಿಕ್ಕಲ್ಲ. ನಂದು ಸಂಜೆ ಕೆಲಸ ಎಲ್ಲ ಆಗೈತಿ. ಈಗ ಮನೆಯತ್ತು ಬಂದು ಬಿಟ್ಟಿರೋ ಡ್ರೆಸ್ ಅದು. ನಾಳೆ ಬುಧವಾರ ಅಲ್ಲ, ತೊಳೆದು ಹಾಕಬೇಕು. ನಾನು ಅಲ್ಲೇ ಬಟ್ಟೆ ಆಗ್ಯಾವ ಆಗಲ್ಲೇ. ಬಾಂಡೆನೇ ತಿಕ್ಕೀನಿ. ಬಾಂಡೆನೇ ತಿಕ್ಕಿದ್ರಿ. ಬಾಂಡೆ ಎಲ್ಲ ಬಟ್ಟೆ ಆಗ್ಯಾವು. ಕಸ ಒಂದು ಹುಡುಗಿ ದೇವ್ರ ಮುಂದೆ ದೀಪ ಹಚ್ಚಿದ್ರೆ ಆಯಿತು. ಸಂಜೆ ಮತ್ತು ರಾತ್ರಿ ಅಡುಗೆ ಏನು ಮಾಡೋದು. ಹೌದು ನೋಡು, ಭಾಳ ಹೊಲ್ಸಾಗೈತೆ ನೋಡೋದು. ಹ್ಞೂ
ಹಾಂ ಸ್ನೇಹಿತರೆ ಬರ್ರಿ ಈಗ ಸಂಜೆ ಕೆಲಸ ಮಾಡಬೇಕು ಬಡ ಬಡ. ಇವ್ ನೋಡ್ರಿ ಸ್ಕೂಲಿಂದ ಬಂದೆ ಅಲ್ಲೊಂದು ಇಲ್ಲೊಂದು ಇಟ್ಟಿರ್ತಾನ. ಒಂದು ಸರಿ ಇಟ್ಟರೆ ನೀಟಾಗಿ ಎತ್ತಿರ್ತಾನ. ಅದು ಇವತ್ತು ಟಿಫನ್ ಬಾಕ್ಸ್ ತೆಗೆದಿಟ್ಟಾನ. ಬಡತಿ ಕಲಿಟ್ಟು ಬಂದಾನ. ಬ್ಯಾಗ್ ಇಲ್ಲಿ ಬಿಟ್ಟಾನ. ತನು ನೀ ಅಲ್ಲಪ್ಪ ತನ್ನೊಂದೊಂದು ಜಗಳರು ಬಂದ್ಬಿಟ್ಲೆ ಕಾಲು ಬಿಡೋಣ ಇಲ್ಲ ಅಂತ ನೋಡೋದು. ಮಂಗ್ಯ ಬಂದವ. ಸರಿ ಈಗ ಸದ್ಯಕ್ಕೆ ನಮ್ಮ ಮನೆ ಹೆಂಗೈತಿ ಅಂತ ತೋರಿಸ್ತೀನಿ. ಹೆಂಗೆ ಹರ್ವೇನ್ ಅಂತೇಳಿ ಪಟ ಪಟ ರೀತಿ ಕೆಲಸ ಮಾಡಬೇಕು. ಇವು ನಾಳೆ ದಿವಸ ಹಾಕೊಂಡು ಹೋದ್ರೆ ಮತ್ತು ನಾಡ್ದು ತೊಳೆಯೋಕೆ ಬರ್ತೈತಿ. ತೊಳೆಯೋದು ಗಾಡಿಲ್ಲ ಮತ್ತು ಬೆಳಿಗ್ಗೆ ಒಳಗೆ ಎಲ್ಲವು ಸ್ವಲ್ಪ ನಮ್ಮ ಮನೆ ಇದು ನೋಡಿ ತೋರಿಸ್ತೀನಿ. ನಿಮಿಷ ಹಾಲ್ ಅದೇನು ಕಡಿಮೆ ಫುಲ್ ತುಂಬಿರ್ತೈತೆ. ಅದು ಈ ಥರ ಐತ್ರಿ. ಈಗ ಬಾಗಿಲು ಕಸ ಅನ್ಬೇಕು. ಅವ್ರಿಬ್ರು ಒಬ್ಬರು ಕೂತ್ಕೊಂಡಾರಲ್ಲ ಆಟ ಆಡೋಕೆ. ಫಸ್ಟ್ ಬಾಗಿಲ ಕಸ ಅಂದರೆ ನೀರು ಹೊಡೆದು ಬರ್ತಿದ್ರು. ಬಂದು ಒಳಗಿನ ಮಾಡ್ಕೊತೀನಿ ನಾನು. ಮುಂಜಾನೆ ಆದ್ರೆ ಅಷ್ಟ ಸಂಜೆ ಆದ್ರೆ ಅಷ್ಟ ಫಸ್ಟ್ ಹೊರಗಿನ ಕಳಿಸ್ತಿದ್ದೆ. ಇದಿಷ್ಟು ಅಂದ್ಕೊಂಡು ಆಮೇಲೆ ಹೊರಗಿನ ಬರ್ತೀನಿ. ಯಾಕಂದ್ರೆ ಬಾಗಿಲು ಕಸ ಭಾಳ ಬಿಡಬಾರ್ದಂತ. ಗಿಡಗಳಿಗೆ ನೀರು ಹಾಕ್ರಿಪ್ಪ. ಸರಿ ನಾ ಈ ಕಸ ಹುಡುಗಿ ಬಕೆಟ್ನಾಗ ಹಾಕ್ಬಿಡ್ತೀನಿ. ಹಾಕ್ರಿ ಏನು ಮಾಡಿದೆ ಬೇಡ ಐತಿ ಈಗ ಅಂದ್ರಡೆ ಸರಿ ಕಣ್ಣ ಏ ಇದು ಅಲ್ಲಿ ಇಟ್ಬೇಡ. ಬಾತ್ರೂಮ್ ತರಬೇಡ. ಇಲ್ಲೇ ತಿಂದು ಎರಡಲ್ಲಿ ಹೋಗಿಲ್ಲ ಮನೆ ಇತ್ತು ಅಲ್ಲಿ ಅಲ್ಲಿಟ್ಟು ನೋಡಿ ಇಷ್ಟು ಕೆಳಗೆ ಪಾಟ್ಸ್. ಫಸ್ಟ್ ಇವಕ್ಕೆ ಹಾಕ್ರಿ. ಇವ್ನ ಹಾಕ್ಬಿಟ್ಟು ರೋಸು ಬಟ್ಲು ಎರಡು ತುಳಸಿಗೆ ಹಾಕ್ರಿ. ಆಮೇಲೆ ಅವಕ್ಕೆ ಹಾಕ್ರಿ. ಯಾರು ಕಣ್ ಬಾಲ್ ಐತಲ್ಲ ಅದಕ್ಕೆ ಎಷ್ಟಾಗಲಿ ಇದೊಂದು ಸೋಫಾ ಅಂತ ಒಂದು ಬುಕ್ಸಿಗೆ ಆಗ್ಬಿಟ್ಟೈತ್ರಿ. ಅದು ದಿನ ಒಂದು ಸೀರೆ ದಿನ ಹಂಗೆ ಕಿತ್ತ ಹಾಕ್ತಾನ. ಈಗ ಕಸಂದನ ಏಕಂದಮ್ಮ ಇವು ತಗೋ. ನೀನು ಕಾರ್ಸ್ ಎಲ್ಲ ತಗೋ ಮೇಲಿಡು. ದಿನ ಗ್ಯಾಸ್ ಕಟ್ಟಿ ಮುಂಜಾನೆ ಓಡಿಸ್ಕೊಂಡಿದ್ದು. ಮಧ್ಯಾಹ್ನ ಎಲ್ಲ ಅಡಿಗೆ ಆಗಿ ಊಟ ಆದ್ಮೇಲೆ ಓಡಿಸ್ಕೊತಿದ್ರಿ. ಇವತ್ತು ಒರ್ಸ್ಕೊಲಿಲ್ಲ. ಯಾಕಂದ್ರೆ ಆಗ ಬಟ್ಟೆ ಮತ್ತು ಬಿಸಿಲು ಹೋಗ್ತೈತೆ. ಬಟ್ಟೆ ಇರ್ಬೇಕು. ಹಾಗಾಗಿ ಈಗ ವರ್ಷ ಮಾಡ್ತೀನಿ. ಒಟ್ಟು ದಿನ 2 ಹೊತ್ತಂತೂ ಒರೆಸ್ಕೊತೀವಿ. ಇಲ್ಲಾಂದ್ರೆ ನಮ್ಮ ಮನ್ಯಾಗ ಧೂಳ ಇಷ್ಟು ಛತ್ರ ಇರ್ತೈತೆ. ಅಡುಗೆ ಮನೆಗೆ ಬರಾಕ ಮಸಾಲ ಹಂಗೆ ಇರ್ತೈತೆ. ಬೀಳ್ತದೋದಾಗತ್ತ. ಇಲ್ಲಾಂದ್ರೆ ಸಣ್ಣ ನೀರಿ ಉರಿ. ಇನ್ನು ಬ್ಯಾಸ್ಗೆ ಚಾಲು ಇನ್ನಂತೀವಿ ವಿಪರೀತ ಇರಬೇಕು. ಈಗೆಲ್ಲ ನನ್ನ ತನಗೆ ಎಂಥ ಕಂಡೀಷನ್ ಕಡ್ದೋಗುತ್ತೆ. ತನ್ನಿತ್ತದ ಹೌದು. ಕೆಲಸ ಕೊಟ್ಟಿದ್ದಾರ ನಿಂತಿದ್ದಲ್ಲ ಕೊಟ್ಟಿದ್ದಲ್ಲ. ಸ್ನೇಹಿತರೆ ಈಗ ನೋಡ್ರಿ ಅಂಗಡಿ ಕಡೆ ಹೊಂಟೀವಿ. ಅಂದ್ರೆ ಸ್ವಲ್ಪ ವಾಕ್ ಆಗುತ್ತೆ. ಇಲ್ಲಾಂದ್ರೆ ಬರೀ ಒಳಗೆ ಇರ್ತೀನಿ ನಾನು. ಎದಕ್ಕಾರ ಕೆಲ್ಸಕ್ಕೆ ಎದಕ್ಕಾರ ಹೋದ್ರೂ ಗಾಡಿ ಮೇಲೆ ಹೋಗಿರ್ತೀವಿ ರೀ. ಇಷ್ಟು ಅಂಗಡಿ ಕಡೆ ಬನ್ನಿ ಅಂದ್ರೆ ಸಂಜೆ ದಿನ ವಾಕ್ ಆಗುತ್ತೆ ಅಂತೇಳಿ ಬರೋದು. ಇವ್ರನ್ನ ಕರ್ಕೊಂಡು ಬಂದೆ. ಹೇಳಿ ಏನಂದೆ ಕತ್ತಿದ್ದಿ ಕಂದ? ಹಾಂ
ಬೂಸ್ಟ್ ಕುಡಿಯಂಗಾಗತ್ತಂತಾರೆ ಅವನಿಗೆ, ಅದಕ್ಕೆ ಹೋಗಿ ಬೂಸ್ಟ್ ಕುಡ್ಕೊಂಡು ಬರೋದು. ಇಲ್ಲೆಲ್ಲ ಏನೆಲ್ಲ ಇದ್ದಂಗೆ ಅದಾವು ಹಾಸ್ಟ್ಲಾಗ, ಅಲ್ಲಿ ಹಾಸ್ಟ್ಲಾಗ ಆ್ಯನ್ವಲ್ ಡೇ ಇದ್ದಂಗೆ ಐತಿ. ಎಲ್ಲ ಡಿಜೆ ಸೌಂಡ್ ಜೋರು ಐತೆ, ಡ್ಯಾನ್ಸ್ ಮಾಡಾಕ್ತಾರೆ. ಸ್ಲೋ ಬಾ ತನು, ಸರಿ ಇಲ್ಲ ಬಜ್ಜಿ ಕುಡ್ದ್ಯಾಪ್ಪ? ಬೂಸ್ಟ್ ಕುಡ್ದ್ಯಾ? ಕುಡಿಯಂಗ ಫುಲ್ ಕುಡ್ದು ಬಿಟ್ಟ್ಯಾ? ಹಾಂ ನೋಡ್ರಿ ಬಂದ್ವಿ ನಾವು, ಚಹಾ ಕುಡ್ದೇವು ಸ್ವಲ್ಪ, ಇವರಿಬ್ಬರು ಬೂಸ್ಟ್ ಕುಡಿದ್ರು. ಸರ್ಕಲ್ ಗದ್ದಲ ಇದ್ದೀನಿ, ಯಾಕಂದ್ರೆ 8 ಗಂಟೆಗೆ ಬನ್ನಿ ನಾವು, ಗದ್ದಲ ಇದ್ದೀನಿ. ಮತ್ತೇನಿರ್ತಾವು ಇಲ್ಲಿ? ಟೀ ಅಂಗಡಿ ಎದಿಲ್ಲ ಇದು, ಇಲ್ಲಿ ಏನಿರ್ತಾವೆ ಜಾಸ್ತಿ ಕಪ್ಸ್ ಇರ್ತಾವೆ. ಡಸ್ಟ್ಬಿನ್ ಬರೀ ಕಪ್ಸ್ ಅದಾವಂತ. ಚಹಾ ಅಂಗಡಿ ಅಂದ್ಮೇಲೆ ಕಪ್ಸ ಇರ್ತಾವೆ, ಹೋಟೆಲ್ ಆದ್ರೆ ಎಲ್ಲ ಥರ ಇರ್ತಾವೆ. ಏನದ ಸಾಕ್ರಿಲೆ? ಬರೀ ಡೋಕರಿ ಮಾಡ್ತೀನಿ, ಡೋಕರ್ ಬಿಡ ಪಟ್ ಅಂತ ಹರಿದಿತ್ತದ, ಇಷ್ಟು ಚೆಲ್ಲೇ ಬಿಡುತ್ತೆ ನೋಡು. ಹೇಳ್ಮೇಲೆ ಸಿಲಿಂಡ್ರ್ ಹತ್ರ ಹೋಗ್ಬೇಡ. ಒಂದೊಂದಲ್ಲಿ ಎಷ್ಟು ಹಾಕ್ಲಿ ಒಂದೇ ಸಲ ಕ್ಲೀನಾಗಿ ತಾವಿಲ್ಲ ಹಂಗೆ ಡಬ್ಬೆಗೆ ಹಾಕ್ರಿ. ಡಸ್ಟ್ಬಿನ್ ಒಂದು ಮಣ್ಣು ಬಿದ್ದು ಗಾಳಿಗೆ ಹೊಡೆದತ್ರಿ, ಅದು ಹೊಸ ತರ್ಬೇಕು. ಬ್ಯಾರೆಲ್ಲ ಭಾಳ ಸಿದ್ದೈತ್ರಿ ಬಿಸಿಲಿಗೆ. ಇಲ್ಲಿ ನೋಡ್ರಿ, ನಾನು ಸುಮ್ಮನೆ ಕುತ್ಕೊಂಡಿದ್ದೆ. ನಮ್ಮ ಬಂಗಾರಿ ಅವ್ರ ಪಪ್ಪನೂ ಹೇಳಿಲ್ಲ, ನಾನು ಹೇಳಿಲ್ಲ, ತಾನೇ ತಿಳಿದು ಹೋಗಿ ಅವ್ರ ಪಪ್ಪ ಬಾಂಡೆ ತಿಕ್ಕೊಟ್ಟಂಗೆಲ್ಲ ಇನ್ನೊಂದು ಬಕೆಟ್ನ ನೀರು ತೊಗೊಂಡು ತೊಳೆದಿಡಾಗದಿದೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ನೋಡಿದ ಒಂದು ಭಾಳ ಖುಷಿ ಪಡೋಂಥ ದೃಶ್ಯ ಇದು. ನೋಡ್ರಿ ಟೈಮ್ 9:30 ಆಯ್ತು. ಇವರು ಮನೆಗೆ ಬಂದು ರೀ, ಇವ್ರು ಬಂದಿದ್ದಕ್ಕೆ ಬೇಗ ಬಂದೆ. ಮತ್ತು CM PM ಬಂದಿದ್ರಲ್ರಿ ಇವರೆಲ್ಲ, ಇವ್ರು ಸಲ ಬಡ ಅವಸರ ಮಾಡಿ ಕೆಲಸ ಮುಗಿಸಿ ಬಂದೆ. ನನ್ನ ಕೆಲಸ ಪೆಂಡಿಗಿಟ್ಟು ಇಲ್ಲ ಪೋಣೆ 10 ನಾ ಬರೋದು. ಈಗ ನೋಡ್ರಿ ಪಾಪಡೆ ಪಾಟಿ ಮಾಡತ್ತೀವಿ, ಅಲ್ಲೇ ತೊಗೊಂಡಿದ್ವಿ ಫ್ರೆಶ್ ಇದು ಪಾಪಡೆ. ಎಷ್ಟೋ ದಿನಗಳ ಭಾಳ ನೆನಪು ನಮ್ಮ ಮರಳಿ ಬಂದಂಗೆ ಆಯ್ತು, ಹೊಳ್ಳಿ ನೆನಪದು. ಇವು ಮನ್ಯಾಗ ತಂದು ಕರಿದೀವಿ, ಅಲ್ಲಿ ಮರಾಗತ್ತಾರ ಮಸ್ತ್ ಇದು. ಓಪ ಅವ್ರು ತಂದಾರ. ಅವರು ಒಂದು ಕೊಟ್ಟು ಕಳ್ಸಿದ್ದೀನಿ, ಅವರು ಒಂದು ತೊಗೊಂಡ್ರೆ ನಾವೊಂದು ತೊಗೊಂಡ್ವಿ. ನಾವು ತಿನ್ನಕಂತ ತೊಗೊಂಡಿದ್ರಲ್ಲ ಟೈಮ್ ಪಾಸ್, ಹಂಗೆ ಉಳಿತದ ತೊಗೊಂಬಂದ್ವಿ. ಈ ಖುಷಿನೇ ಬಾರಿ ನೋಡ್ರಿ, ಬಾಲ್ಯ ಜೀವನ ನೆನಪುಗಳು. ನೀವು ಏನಂತೀರಿ ಸರಿ? ನಾವಂತೂ ಪಾಪಡೆ ಅಂತೀವಿ, ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ಇದಕ್ಕೆ. ಗೋಟಿ ಅಂತಾರೆ, ಅದ್ರಾಗ ಮನೆ ತಂದು ಕರೆದು ಭಾರಿ ಇರ್ತಾವೆ. ಒಬ್ರು ಅಂಕಲ್ ಅಲ್ಲೇ ಹೊಸ ಬಿಸ್ನೆಸ್ ನಡೆಸಿರೋದೀನಿ ಈಗ ನಮ್ಮ ಅಂಗಡಿ ಕಡೆ ಇನ್ನೊಂದು ಸರ್ಕಲ್ನಾಗ. ದುಃಖ ಕಡೆ ಮೇಲೆ ಕರೆದು ಮನ್ಯಾಗ ಕರ್ಕೊಂಡು ಪ್ಯಾಕ್ ಮಾಡ್ಕೊಂಡ್ಬರ್ತಾರೆ. ಮತ್ತು ಹೋಲ್ಸೇಲ್ ಅಂಗಡಿ ಹೋಗ್ತಿರ್ತೀವಲ್ಲ, ಸ್ಟಾಕ್ ಇರ್ತಾವೆ. ಸ್ಟಾಕ್ ರುಚಿನೇ ಬೇರೆ ಐತೆ ನೋಡಿದೆ. ಸಾಕಾ? ಪಾಪಡೆ ಪಾಟಿ ನಡೆಸಿ ನೋಡ್ರಿ ಮನೆಗೆ ಬಂದು. ಟೈಮ್ ಸಿಗಾಗ ಇಟ್ಟು ಫ್ಯಾಮಿಲಿ ಜೊತೆ ಖುಷಿಯಾಗಿರ್ಬೇಕು ರೀ. ಫ್ಯಾಮಿಲಿ ಭಾಳ ಅಂದ್ರೆ ಭಾಳ, ನಾವು ಅವ್ರ ಜೊತೆ ಹೆಂಗಿರ್ತಾರೋ ಅವ್ರು ನಮ್ಮ ಜೊತೆ ಹೆಂಗಿರ್ತಾರೆ. ಹೌದಿಲ್ಲ ಶಿಲ್ಪ? ಹೌದಿಲ್ಲ ಮನ್ವಿತ? ಪಾಪ ಮಮ್ಮಿ ನಮ್ಮ ಜೊತೆ ಹೆಂಗಿರ್ತಾರೆ, ನಾವು ಅವ್ರ ಜೊತೆ ಹೆಂಗಿರ್ತೀವಿ. ಹೌದಿಲ್ಲ? ನಮ್ಮ ಮನೆ ದೀಪ ಬೆಳಕ್ಕೆ ಬಂದಿಲ್ಲ ನೀನು. ನಮ್ಮ ಮನೆ ದೀಪ ನೋಡ್ರಿ ಫ್ರೆಂಡ್ಸ್, ನಮ್ಮ ಮಮ್ಮಿಗೆ ಕೆಲಸ ಮಾಡಕ್ಕುಂಟಲ್ಲ, ಆಮ್ಲೆಟ್ ಮಾಡಕ್ಕುಂಟಲ್ಲ. ಬಂದು ರೀ ಅಂಗಡಿಯಿಂದ ಬಂದು ಇಬ್ಬರು ಗಂಡ ಹೆಂಡತಿ ರೆಡಿ ಮಾಡಾಕತ್ತೀವಿ. ಎಗ್ ರೈಸ್ ಮತ್ತೆ ಪಲಾವ್. ಕೆಂಪನ್ ಮಾಡಿದ್ರಂತಲ್ಲ ಅವತ್ತು ಎಗ್ ರೈಸ್. ಕೆಂಪು ಎಗ್ ರೈಸ್ ಮಾಡಿ ಮಧ್ಯಾಹ್ನ ಮಾಡಿದ್ವಲ್ರಿ. ಒಣಕರ ಕೆಂಪು ರೈಸ್ ಮಾಡ್ತೀನಿ ಬಿಡು. ಓಕೆ, ರಾತ್ರಿನೂ ಮಾಡಿತ್ತಂತ. ಓಕೆ, ಈಗ ನೋಡಲ್ಲ ರೊಟ್ಟೆ ಅದಾವ, ನೀನು ಮಾಡಿದ ಕಟಕ್ ರೊಟ್ಟೆವು. ಕಟಕಲ್ಲ ತೆಳ್ಳನ್ವ ಮೆತ್ತ ರೊಟ್ಟಿ. ನಾನು ಕಟಕ್ ಹಾಕಿ ಬೆಳ್ಳಿಲ್ಲ ಅವನ್ನ, ಇವ್ರು ದಿನ ಖಾರ ಹೋಳಿಗೆ ಅಂತೇಳಿ. ಹಾಗಾಗಿ ಅದ್ರ ಜೊತೆಗೆ ಆಮ್ಲೆಟ್ ಹಾಕೊಂಡು ತಿಂದು ಭಾರಿ ಮಸ್ತ್ ಆಗತ್ತೆ ರೀ. ಹಾಗೆ ಮಧ್ಯಾಹ್ನ ಮಾಡಿದ್ವಿ ರೈಸ್, ಒಬ್ಬರು ಮುಟ್ಟೆ ಇಲ್ಲ. ಅದನ್ನು ತೋರಿಸ್ತೀನಿ. 2 ಗ್ಲಾಸ್ ಅಕ್ಕಿ ಏನಾಗುತ್ತೆ ಹಾಗೆ ಐತೆ ರೈಸ್. ಅದಕ್ಕೆ ಎಗ್ ರೈಸ್ ಮಾಡೋಕ್ಕೆ ಯಜಮಾನ್ರಿಗೆ ಅವ್ರ ಅದನ್ನ ಎಲ್ಲ ಹೆಚ್ಕೊಂಡು ಹಾಕತ್ತಾರೆ. ನಾನು ಆಮ್ಲೆಟ್ ಹಾಕೋತೀನಿ ಎಲ್ಲ. ಇಷ್ಟು ನಮ್ಮ ರಾತ್ರಿ ಅಡಿಗೆ ಇವತ್ತಿಂದು.
ಮಧ್ಯಾಹ್ನ ಪಡ್ಡ ಅಂತ ತಿಂದ್ಬಿಟ್ರೆ ಹಂಗಾಗಿ ಅನ್ನ ಖರ್ಚಾಗೇ ಇಲ್ಲ ಅದು. ಖರ್ಚಂದ್ರೇನು ಬಿಲ್ ಖರ್ಚಂದ್ರೇನು ದುಡ್ಡು ಖರ್ಚಾಗಲ್ಲ, ಅಲ್ಲ ಊಟ ಖರ್ಚಾಗಲ್ಲ. ಎರಡಕ್ಕೂ ಆಯ್ತಾ? ಅನ್ಬೋದು ಲೇಪ ಜಂಗ ಅಂತಾರ. ಖರ್ಚಾಗಲ್ಲ ಅಂದ್ರ ಕನ್ನಡ ಭಾಳ ಆಗ್ತದ ಮನಿತ ಭಾಳ ಅರ್ಥಕ್ಕೂ ಸಿಚುವೇಶನ್ ತಕ್ಕಂಗ ಅರ್ಥ ಬರ್ತಾವ ಕಂದ. ನೀರು ಜಾಸ್ತಿ ಖರ್ಚು ಮಾಡ್ಬೇಡ ಅಂತಾರಿಲ್ಲ, ನೀರು ಜಾಸ್ತಿ ಖರ್ಚು ಮಾಡ್ಬೇಡ ಹಂಗ. ಮತ್ ನೀರಿನ ರೊಕ್ಕನ ಅದು ಮಮ್ಮಿ ಸಾಕು. ಅಬ್ಬಾಬಾಬ ಎಗ್ ರೈಸ್ ನೋಡ್ರಿ, ಎಗ್ ರೈಸ್ ಕೆಂಪು ಕಲರ್ ಎಗ್ ರೈಸ್. ಉತ್ತರ ಕರ್ನಾಟಕ ಎಗ್ ರೈಸ್, ಬೀದಿ ಸ್ಟೈಲ್ ಎಗ್ ರೈಸ್ ಅಲ್ಲ, ಫುಟ್ಪಾತ್ ಸ್ಟೈಲ್ ಎಗ್ ರೈಸ್. ಫುಟ್ಪಾತ್ ಒಳಗೆ ಅನ್ನ ಬೇಯಿಸಿರ್ದೇ ಇಲ್ಲ. ಫುಟ್ಪಾತ್ ಅಂದ್ರೇನು ಸೈಡ್ ಅದು. ಮತ್ತು ಅಲ್ಲಿ ಹಚ್ಚಿರ್ತಲ್ಲ ಎಗ್ ರೈಸ್, ಒಂದೊಂದು ಕಡೆಗೆ ಅದನ್ನ ರುಚಿಯಾಗಿ ಮಾಡ್ತಾರೆ ಕಂದ. ಕೆಲವು ಕಡೆ ಅಷ್ಟ ಸರಿ ಮಾಡಿರಲ್ಲ, ಕೆಲವು ಕಡೆ ಭಾರಿ ಮಸ್ತ್ ಮಾಡಿರ್ತಾರೆ. ಅದಕ್ಕೆ ಹಂಗೆ ಅನ್ನೋದು ಫುಟ್ಪಾತ್ ಸ್ಟೈಲ್ ಎಗ್ ರೈಸ್ ಅಂತೇಳಿ. ಯಜಮಾನ್ರಂತ ಅನಾಹುತ ಮಾಡ್ತಾರೆ. ಇವ್ರೊಂದು ಎಗ್ ರೈಸ್ ಅಂಗಡಿ ಹಾಕಕ್ಕೆ ಅಡ್ಡಿಲ್ಲ, ಚಾ ಅಂಗಡಿ ಬಿಟ್ಟು ಹಾಕ್ಬಿಡು ಪಪ್ಪ ಅಂತೇಳಿ. ಕಡಿಮೆ ದುಡ್ಡು ಅಂತ ಅದಕ್ಕೆ. 20 ಯಾವುದು ಚಲೋ ಕಂದ? ಈಗ ಊಟ ಮಾಡ್ತೀವಿ ರೀ ನಾವು. ಇಲ್ಲಿ ಆಮ್ಲೆಟ್ ಕಟ್ಟಿಬಿಡ್ತೀವಿ, ತಿನ್ಸಾಕತ್ತಿದ್ದೆ. ಓ ಅಪ್ಪಾಜಿ ನಿಂಗೆ ಉಣಿಸ್ಲೇ ಎದ್ದು ಕುಂದ್ರೆ ಮತ್ತೆ ಉಣಿಸ್ತೀನಿ. ಸ್ನೇಹಿತರೆ, ಈಗ ಎಲ್ಲರೂ ಊಟ ಮಾಡಿದ್ವಿ ರೀ. ನಾನು ಅಡುಗೆ ಮನೆ ಅದೆಲ್ಲ ಸ್ವಚ್ಛ ಮಾಡೋದು, ಬಾಂಡೆ ಅದನ್ನೆಲ್ಲ ಜೋಡಿಸಿಡೋದು ಮಾಡತ್ತಿದ್ದೆ. ಯಜಮಾನ್ರು ಈ ಕಡೆ ಇದು ಮೋಟ್ರಕ್ಕೆ ಏನೋ ಮರಿಗೆ ಏನೂ ಇರಲಿಲ್ಲ, ಬಿಸಿಲಿಗೆ ಅದು ಪದೇ ಸುಡಾಕತ್ಬಿಟ್ಟಿದ್ರು ವಯರು. ಹಾಗಾಗಿ ನೆರಳಿಂದ ವ್ಯವಸ್ಥೆ ಮಾಡ್ಬೇಕು ಅದಕ್ಕೆ ಏನಾದರೂ ಅಂಥೇಳಿ ಇದು ನಮ್ಮ ಅಂಗಡಿನ ಬಿಸ್ಕಿಟಿನ ಡಬ್ಬಿ ಇರ್ತಾವಲ್ಲ ರೀ, ಅವನ್ನ ಒಂದು ಸೈಡ್ ಕಟ್ ಮಾಡಿ ಅದಕ್ಕೆ ಏನೇನೋ ಒಟ್ಟು ಕ್ರಿಯೇಟಿವಿಟಿ ಮಾಡಾಕತ್ಯಾರ. ಮೋಟ್ರಕ್ಕೆ ಏನಾದರೂ ಒಟ್ಟು ನೆರಳು ಮಾಡ್ಬೇಕಂತೇಳಿ ಅಂದಾಗ ಅದು ಒಂದು ಸೈಡ್ ಕಟ್ ಮಾಡಿ ಹಾಕಿದ್ರೆ ಕೂತದ ಕರೆ, ಆದ್ರೆ ಅದು ಬಿಸಿಲೇನು ತಡೀತೈತಿ. ಹಚ್ಚುವಾಗ ಗನ ಕಷ್ಟ ಅದು ಮೋಟ್ರ್ ಹಚ್ಚಕ್ಕೆ, ಯಾಕಂದ್ರೆ ರಾತ್ರಿ ರೆಡಿ ಮಾಡಿದ್ರು. ಒಟ್ಟಿನಲ್ಲಿ ಕಸದಿಂದ ಕೆಲಸ ಮಾಡೋಕ್ಕೆ ಜಾನ್ರು ಅದಾರ. ಅಲ್ಲಿ ನನಗೇನು ಅಷ್ಟು ಐಡಿಯಾ ಎಲ್ಲ ಬರಲಿ ಇಂಥವೆಲ್ಲ ಭಾಳ ಮಾಡ್ತಾರೆ. ಈ ಥರ ಇರ್ತೈತೆ ನೋಡ್ರಿ ನಮ್ಮ ದಿನ ರೂಟೀನ್. ಅಂಗಡಿಗೆ ಹೋದ ನಂತರ ಹಿಂಗೆ ಇರ್ತೈತಿ, ಹೋಗಿ ಅವ್ನು ಕರ್ಕೊಂಡು ಬರ್ತೀವಿ. ಆದರೆ ದಿನ ಹೋಗಲ್ಲ, ಒಂದೊಂದು ಸರಿ ತನ್ನ ಹಠ ಮಾಡಿದ್ರೆ ಕರ್ಕೊಂಡು ಹೋಗಿರ್ತೀನಿ. ನಮ್ಮ ಡೈಲಿ ಲೈಫ್